ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸದಿಂದ ಕೊಟ್ಟಿಗೆರೆ ರಸ್ತೆ ಗಂಗನಗುಡಿಗೆ ಗ್ರಾಮದ ಸಮೀಪದಲ್ಲಿ ಪ್ರತಿ ವರ್ಷನೂ ಕೂಡ ಈ ಭಾಗದ ಗಂಗನಗುಡಿಗಿನಿಂದ ಕಳಸ ತನಕನೂ ಅಷ್ಟೇ ಮರ ಬೀಳೋ ಸ್ಥಿತಿಯಲ್ಲಿದೆ. ಅಕೇಶಿಯಾ ಮರ, ಯಾಕಂದ್ರೆ ಇಲ್ಲಿ ಕೆಳಭಾಗದಲ್ಲಿರುವಂತಹ ಒಂದು ಮನೆಗಳು ಕೂಡ ಇದಾವೆ, ವಿದ್ಯುತ್ ಕಂಬಗಳು ಕೂಡ ಇದಾವೆ. ಇವತ್ತು ಕೂಡ ಬೆಳಗಿನ ಜಾವ ಕೂಡ 1 ಗಂಟೆ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಬೆಳಿಗ್ಗೆ ಅಂದ್ರೆ ಒಂದು ಅರ್ಧ ಗಂಟೆ ಆಯ್ತು ಈಗ ತೆರವುಗೊಳಿಸಿ. ಎಲ್ಲ ಸ್ಥಳೀಯರು ಮತ್ತೆ ಅರಣ್ಯ ಇಲಾಖೆಯವರು ಮತ್ತೆ ಪೊಲೀಸ್ನವರು ಕೂಡ ಈ ಸ್ಥಳಕ್ಕೆ ಬಂದಿದ್ರು. ನೋಡ್ಬೋದು ಈ ಮೇಲ್ಭಾಗದಲ್ಲಿ ಫುಲ್ ಒಂದು ಸಾಧಾರಣ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಆಕೇಶ ಮರಗಳೇ ಇದ್ದಾವೆ. ಇದನ್ನು ಕಳೆದ ವರ್ಷ ಕೂಡ ತಹಸೀಲ್ದಾರ್ ಕೂಡ ಇಲ್ಲಿಗೆ ಭೇಟಿ ನೀಡಿ ಅದನ್ನು ತೆರವುಗೊಳಿಸಬೇಕಂತ ಹೇಳಿ ಅರಣ್ಯ ಇಲಾಖೆಯವರಿಗೆ ಮತ್ತೆ ಮೆಸ್ಕಾಂ ಸಿಬ್ಬಂದಿಗಳಿಗೂ ಕೂಡ ಹೇಳಿದ್ರು. ಆದ್ರೂ ಯಾವುದೇ ಕಾರಣಕ್ಕೂ ಇದು ತೆರವುಗೊಳಿಸಿಲ್ಲ. ಕೆಳ ಭಾಗದಲ್ಲಿ ತುಂಬಾ ಮನೆಗಳಿದ್ದಾವೆ. ಇಲ್ಲಿಂದ ಸಾಧಾರಣ ಒಂದು 2-3 ಕಿಲೋಮೀಟರ್ ಅಷ್ಟು ಮನೆಗಳೇ ಇದ್ದಾವೆ. ಎಲ್ಲರೂ ಅಪ್ಪಿ ಬಿದ್ದರೆ ರಾತ್ರಿ ಏನಾದರೂ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಮತ್ತೆ ಪ್ರವಾಸಿಗರು ಕೂಡ ಬರುವಂಥ ಒಂದು ಇದು ಕೊಟ್ಟಿಗೆರೆದಿಂದ ಹೊರನಾಡಿ ಹೋಗುವಂಥ ರಸ್ತೆ ಇದು. ಇಲ್ಲಿ ಏನಾದರೂ ಒಂದು ವಾಹನ ಸವಾರರ ಮೇಲೆ ಏನಾದ್ರು ವೆಹಿಕಲ್ ಇವಾಗ ಅಂದರೆ ಒಂದು ಸ್ವಲ್ಪ ಹೊತ್ತು ಆಟೋ ಚಾಲಕ ಕೂಡ ಇಲ್ಲಿ ಜಸ್ಟ್ ಒಂದು 5 ನಿಮಿಷ ಮಿಸ್ ಆಯಿತು ಅಂತ ಹೇಳಿದರು ಕೂಡ ಇಲ್ಲಿ ಸ್ಥಳೀಯರು. ಬಟ್ ನೋಡೋಣ ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ. ಇವತ್ತು ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಹೊತ್ತಿಗೆ ಈನಾರಿ ಮತ್ತು ಗಂಗನಗುಡಿಗೆ ಮತ್ತು ಕಲ್ಮಕ್ಕಿ ಈ ರಸ್ತೆಯಲ್ಲಿ ಹಾದು ಹೋಗಿರತಕ್ಕಂಥ ಕಳಸಕ್ಕೆ ಹೋಗುವಂಥ ಈ ರಸ್ತೆಯಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ನಾವು ಈ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಮತ್ತು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ದೂರು ಕೊಡ್ತಾನೆ ಇದ್ದೀವಿ. ಇದ್ರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾನೆ ಇದ್ದೀವಿ. ಬಹುಶಃ ಈಗ ಇತ್ತೀಚೆಗೆ ಒಂದು 6 ತಿಂಗಳು ಹಿಂದೆ ನಮ್ಮ ತಾಲೂಕಿಗೆ ಕಾವ್ಯ ಮೇಡಮ್ರವರು ತಹಸೀಲ್ದಾರಾಗಿ ಬಂದರು. ಅವ್ರು ಬಂದ ತಕ್ಷಣ ನಾವೊಂದು ಈ ಮನವಿಯನ್ನು ಕೊಟ್ಟಾಗ ಅವರು ಸ್ಥಳಕ್ಕೆ ಧಾವಿಸಿ ಬಂದು ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ಮರಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅವತ್ತು ಕೂಡ ಒಂದು ಮರಗಳು ಬಿದ್ದಿತ್ತು. ಅದೇ ಪ್ರಕರಣಕ್ಕೆ ನಾವು ಹೋಗಿದ್ವಿ. ತಹಸೀಲ್ದಾರರು ಆ ಪ್ರಕರಣಕ್ಕೆ ಸಂಬಂಧಪಟ್ಟು ಅವತ್ತೇ ಬಂದು ಮರಗಳನ್ನ ಎಲ್ಲಿ ಬೇಕೋ ಅಲ್ಲಿ ತೆಗೆಸಿದ್ದಾರೆ. ಬಟ್ ನಾವು ಕೇಳ್ತಾ ಇರೋದು 4 ವರ್ಷದಿಂದ ನಮ್ಮ ಅರಣ್ಯ ಇಲಾಖೆಯವರಿಗೆ ಒತ್ತಾಯವನ್ನು ಮಾಡ್ತಿದ್ವಿ, ಮನವಿಯನ್ನು ಕೊಟ್ಟಿದ್ದೀವಿ, ರಸ್ತೆ ಬದಿಯಲ್ಲಿರ್ತಕ್ಕಂಥ ಮರಗಳನ್ನು ತೆರವು ಮಾಡಿ ಅಂತೇಳಿ. ಬಹುಶಃ ಇವತ್ತು ನಮ್ಮ ವರದಿಗಾರರು ಏನು ಹೇಳಿದ್ದಾರೆ ಅದೇ ತರ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಮನೆಗಳು ಕೂಲಿ ಮಾಡಿ ಬದುಕುತ್ತಂತ ಕಡು ಬಡವರ ಮನೆಗಳು. ಹಂಗಾಗಿ ಆ ಮನೆಗಳಿಗೂ ಹಾನಿಯಾಗುವಂಥದ್ದು. ಮತ್ತು ಇವತ್ತು ನಮಗೆ 4-5 ದಿನ ಕರೆಂಟ್ ಇರಲ್ಲ, ವಿದ್ಯುತ್ ಕೊರತೆ ಇದೆ. ವಿದ್ಯುತ್ ಕಂಬದ ಮೇಲೆ ಬಿದ್ದು ಒಂದು ಕಂಬ ಕೂಡ ಪುಡಿಯಾಗಿದೆ. ಹಂಗಾಗಿ ಈ ಇಲಾಖೆಯವರು 2 ಇಲಾಖೆಗಳು ಕೂಡ ಎಚ್ಚೆತ್ತುಕೊಂಡು ನಾವು ದೂರು ಕೊಟ್ಟಾಗ ಅರಣ್ಯ ಇಲಾಖೆಯವರು ಹೇಳ್ತಾರೆ ಮೇಲಧಿಕಾರಿಗಳಿಗೆ ನಾವು ಬರೆದಿದ್ದೀವಿ, ಅಲ್ಲಿಂದ ನಮಗೆ ಆದೇಶ ಬರಬೇಕು ಅಂತೇಳಿ. ಈ ಆದೇಶ ಬರುವವರೆಗೆ ಕಾಯ್ತಾ ಕೂತ್ರೆ ಇವತ್ತು ಜಸ್ಟ್ ನಾವು ಹೇಳಿದಾಗೆ ಬೆಳಿಗ್ಗೆ ಒಂದು ಆಟೋ ಚಾಲಕರು ಜಸ್ಟ್ ಮಿಸ್ಸು ಒಂದು 2 ನಿಮಿಷ ಕೂದಲೆಳೆಯಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ. ಬಹುಶಃ ಈ ರೀತಿಯ ಒಂದು ದುಷ್ಟತನಕ್ಕೆ ನಾವು ಬಲಿಯಾಗುವಂತ ಪರಿಸ್ಥಿತಿ ಇದೆ ಈ ಒಂದು ರಸ್ತೆ ಬದಿಯಲ್ಲಿ. ಹಂಗಾಗಿ ಯಾತ್ರಿಕರು ಒಂದಷ್ಟು ಪ್ರವಾಸಿಗರು ಬರ್ತಕ್ಕಂಥ ಈ ಮಲೆನಾಡಿನ ಸೌಂದರ್ಯವನ್ನ ಇದ್ ಮಾಡೋದಕ್ಕೆ ಒಂದಷ್ಟು ಪ್ರವಾಸಿಗರು ಬರ್ತಾರೆ. ಆ ಒಂದು ಕ್ಷಣದಲ್ಲಿ ಕೂಡ ಇಂಥ ಘಟನೆಗಳು ನಡೆದಾಗ ಏನೋ ಹಗಲು ಹೊತ್ತಿನಲ್ಲಿ ಆಯ್ತು, ಎಲ್ಲಾದ್ರೂ ರಾತ್ರಿ ಎಲ್ಲಾದ್ರೂ ಬಿದ್ದಿದ್ರೆ ವಾಹನಗಳು ಜಖಮಾಗ್ತಿತ್ತು, ಇನ್ನೊಂದಷ್ಟು ಅಪಾಯಗಳು ಕಾರಣ ಆಗ್ತಿದ್ವು. ವಿನಂತಿಯನ್ನ ಮಾಡ್ತಿದೀವಿ ಗಂಗನಗುಡಿಗೆ. ಹಾಗಾಗಿ ಅಧಿಕಾರಿಗಳಲ್ಲಿ ನಾವು ವಿನಂತಿಯನ್ನ ಮಾಡ್ತಿದೀವಿ. ನಿಮಗೆ ಗೊತ್ತಿರ್ಬೋದು, ಸಂಸೆ ಭಾಗದಲ್ಲಿ ಮೊನ್ನೆ ಒಬ್ರು ಸಾಮಾಜಿಕ ಹೋರಾಟಗಾರರು ಅಂತವರು ಇವತ್ತು ಸಾವಿಗೀಡಾಗಿದ್ದಾರೆ. ಅಲ್ಲಿ ಹೋಗಿದ್ದೀರಿ, ಆ ಒಂದು ಕ್ಷಣವನ್ನು ಕೂಡ ನೀವು ನೋಡಿದಿರಿ. ಬಹುಶಃ ಅಂಥದ್ದೇ ಒಂದು ಕ್ರಮ ಕೂಡ ಇಲ್ಲಿ ಆಗುವವರೆಗೆ ನೀವು ಕಾಯ್ತಾ ಕೂತ್ರೆ ಇನ್ನೊಂದಷ್ಟು ಸಮಸ್ಯೆಗಳು ಬಿಗಡಾಯಿಸಬಹುದು. ಆದ್ರಿಂದ ಇಲಾಖೆ ಎಚ್ಚೆತ್ತುಕೊಂಡು ಕೂಡಲೇ ಈ ಮರಗಳನ್ನು ತೆರವುಗೊಳಿಸುವಂತ ಕೆಲಸವನ್ನು ಮಾಡಬೇಕು. ಕಳೆದ ನಾವು 4 ವರ್ಷದಿಂದ ಏನು ನಿಮಗೆ ಮನವಿಯನ್ನು ಕೊಡ್ತಿದ್ದೀವಿ, ಸ್ಪಂದಿಸಬೇಕು. ಮೇಲಾಧಿಕಾರಿಗಳು ಕೂಡ ಬರಬೇಕು. ಇನ್ನು ಕೆಲವು ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಈ ಸ್ಥಳೀಯರು ಯಾರು ಕೂಡ ಮರಗಳನ್ನು ತೆರವು ಮಾಡೋದಿಲ್ಲ. ನೀವು ಅಧಿಕಾರಿಗಳೇ ಬಂದು ತೆರವು ಮಾಡ್ಬೇಕಂತ ನಾವು ಒಂದು ಪಟ್ಟಣ ಹಿಡಿದು ನಾವು ಇಲ್ಲಿ ಕೂರುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಬಹುಶಃ ನೀವು ನೋಡ್ಬೋದು, ರಸ್ತೆ ಬದಿಯಲ್ಲೇ ಮರಗಳು ಬಗ್ಗಿ ನಿಂತಿರ್ತಕ್ಕಂಥ ನೋಡಿದೀವಿ. ನೀವು ಹಲವಾರು ಬಾರಿ ವರದಿಗಾರರು ಕೂಡ ವರದಿ ಮಾಡಿದ್ದನ್ನು ನೀವು ನೋಡಿದಿರಿ. ಆದ್ರೂ ಕೂಡ ನೀವು ಕ್ರಮ ವಹಿಸ್ತಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಏನಾದ್ರು ಸಾರ್ವಜನಿಕರ ತೊಂದರೆ ಆಗ್ಬಿಟ್ರೆ ಸಾರ್ವಜನಿಕರು ಈ ಗ್ರಾಮಸ್ಥರಲ್ಲಿ ಸೇರಿಕೊಂಡು ನಾವು ರಸ್ತೆ ತಡೆಯನ್ನು ಖಂಡಿತ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ವಿ ಅಧಿಕಾರಿಗಳಿಗೆ. ಲಿಂಗಪ್ಪ ಅಂತೇಳಿ. ಕಳಸ ಗಂಗುಡಿಗೆ ಭಾಗ ರಸ್ತೆಯಲ್ಲಿ ತುಂಬ ಮರಗಳು ರಸ್ತೆಗೆ ಬೀಳುವ ಪರಿಸ್ಥಿತಿಯಲ್ಲಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಒಂದು ಮರ ಬಿದ್ದಿದೆ. ಅದು ವೈರ್ ಮೇಲೆ, ಇದು ಕರೆಂಟ್ ವೈರ್ ಮೇಲೆ ಬಿದ್ದಿದೆ. ಅದನ್ನು
ರಸ್ತೆಗೆ ಬೀಳುವಂತಹ ಮರಗಳನ್ನು ತಕ್ಷಣದಲ್ಲಿ ಇಲ್ಲಿಯ ಅಧಿಕಾರಿಗಳು, ಫಾರೆಸ್ಟ್ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಯಾವುದೇ ಇಲಾಖೆ ಅಧಿಕಾರಿಗಳು ಆಗಿರ್ಬೋದು, ಇದನ್ನು ತಕ್ಷಣ ಈ ರಸ್ತೆಗೆ ಯಾವುದು ಬೀಳಲಾಗಿದೆ ಆ ಮರಗಳನ್ನು ತಕ್ಷಣ ತೆರವುಗೊಳಿಸಬೇಕು. ಯಾಕೆಂತ ಹೇಳಿದರೆ, ಮೊನ್ನೆ ನಮ್ಮ ಶೌರ್ಯ ವಿಪತ್ತು ನಿರ್ವಹಣೆಯ ಘಟಕದ ಒಬ್ಬ ಸ್ವಯಂ ಸೇವಕ ಬೈಕಲ್ಲಿ ಬರುತ್ತಿರುವಾಗ ಅವನ ತಲೆ ಮೇಲೆ ಒಂದು ಮರ ಬಿದ್ದಿದೆ, ಅವರು ಅಲ್ಲೇ ಡೆತ್ ಆಗಿದ್ದಾರೆ. ಅಂಥ ಪರಿಸ್ಥಿತಿ, ಇದು ವಾಪಸ್ ಮರುಕಳಿಸಬಾರ್ದು, ತಕ್ಷಣ ಅದನ್ನು ತೆರವುಗೊಳಿಸುವಂಥ ಕಾರ್ಯಗಳನ್ನು ಮಾಡಬೇಕು. ಆದರೆ ಇಲಾಖೆಗಳು ಇದನ್ನು ಯಾವ ಮಟ್ಟಕ್ಕೆ ತಗೊಂಡೋಗ್ತೀರ ಅಂತ ಗೊತ್ತಿಲ್ಲ. ತಕ್ಷಣ ನಿಮ್ಮ ಜೊತೆ ನಾವು ಸಹಕಾರ ಮಾಡ್ತೀವಿ. ಶೌರ್ಯ ವಿಪತ್ತು ನಿರ್ವಹಣೆ ಘಟಕ ಅಂತ ಇದೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅವರು ಕೂಡ ನಿಮ್ಮ ಜೊತೆ ಸಹಕಾರ ಮಾಡ್ತೀವಿ. ಅದನ್ನು ಮನವಿ ಕೊಟ್ಟರೆ ಸಾಕು, ನಮಗೆ ಅದನ್ನು ಮರವನ್ನು ನಾವೇ ತೆರವುಗೊಳಿಸ್ತೀವಿ. ಈ ಥರ ಒಂದು ಘಟನೆ ಆದಾಗ ಸಂದರ್ಭದಲ್ಲಿ ಒಬ್ಬರು ನೋಡಿ, ಮೊನ್ನೆ ಕೂಡ ನಿಮ್ಮ ಸಂಸ್ಥೆ ಭಾಗದ ಒಬ್ಬರು ಶೌರ್ಯ ವಿಪತ್ತು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಆ ಥರ ಒಂದು ಮರದ ಕೊಂಬೆ ಬಿದ್ದಾಗ ಯಾರೂ ಕೂಡ ಒಬ್ಬ ಅಧಿಕಾರಿಗಳು ಸ್ವಂತ ಅಲ್ಲಿ ಹೋಗಲಿಲ್ಲ, ಪೊಲೀಸ್ನವ್ರು ಬಿಟ್ಟರೆ ಬೇರೆ ಯಾವ ಒಬ್ಬರು ಅಧಿಕಾರಿಗಳು ಆಗಲಿ ಜನಪ್ರತಿನಿಧಿಗಳು ಕೆಲವರೊಬ್ಬರು ಹೋಗಿದ್ದಾರೆ, ಕೆಲವರೊಬ್ಬರು ಹೋಗಿಲ್ಲ. ಬಟ್ ಅದನ್ನು ಮತ್ತೆ ಅವರು ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ತೋರಿಸ್ತಾರೆ ಅಂತ ಅದೇ ಬೇಸರದ ಸಂಗತಿ. ನಾವು ಸಮಾಜ ಸೇವೆಗೆ ನಾವೆಲ್ಲರೂ ಬೇಕು, ಆದರೆ ಅದೇ ನಮ್ಮ ಒಬ್ಬ ಸ್ವಯಂ ಸೇವಕ ಏನಾದ ಆದರೆ ಅಧಿಕಾರಿಗಳು ಆಗಲಿ ಅಥವಾ ಜನಪ್ರತಿನಿಧಿಗಾಗಲಿ ಆ ಸ್ವಯಂ ಸೇವಕನಿಗೆ ಸ್ಪಂದನೆ ಮಾಡುವ ಕೆಲಸವನ್ನು ನಮ್ಮ ತಾಲೂಕಲ್ಲಿ ಯಾರೂ ಮಾಡ್ತಾ ಇಲ್ಲ. ಸಮಾಜ ಸೇವೆ ಯಾರು ಮಾಡ್ತಾರೆ ಅವರಿಗೆ ಒಬ್ಬ ಅಧಿಕಾರಿ ಆಗಲಿ ಅಥವಾ ಜನಪ್ರತಿನಿಧಿ ಆಗಲಿ ಅವನಿಗೆ ಸಿಗುವಂಥ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ಯಾರು ಸಮಾಜ ಸೇವೆ ಮಾಡ್ತಾರೆ ಅವರಿಗೆ ಒಂದಿಷ್ಟು ಅವರಿಗೆ ಏನಾದರೂ ಜಾಕೆಟ್ಗಳು ಅಥವಾ ಹೆಲ್ಮೆಟ್ಗಳು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ಇನ್ನೊಂದು ಸಲಹೆ ನಾನು ಹೇಳ್ತಿದ್ದೀನಿ, ಈ ಮರಗಳನ್ನು ಎಲ್ಲಿ ಬೀಳುವಂಥ ಪರಿಸ್ಥಿತಿ ಇದೆ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ, ಇಲ್ಲಾಂದರೆ ನಮಗೊಂದು ಮನವಿ ಕೊಡಿ, ಆ ಮರಗಳನ್ನು ನಾವೇ ತೆರವುಗೊಳಿಸ್ತೀವಿ. ಅಜಿತ್, ತುರ್ತು ಘಟಕ ಸ್ಪಂದನದ ಶೃಂಗೇರಿ ಘಟಕದ ಪ್ರತಿನಿಧಿ. ನೀವು ಈಗ ಏನೋ ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಅಂತ ಹೇಳಿದರೆ, ಆದಷ್ಟು ಬೇಗ ಈ ಮರಗಳನ್ನು ತೆರವುಗೊಳಿಸ್ಬೇಕಂತೇಳಿ ದಯವಿಟ್ಟು ನಾನು ಅಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಕ್ಷೇತ್ರದ ಶಾಸಕರಿಗೆ ನಾನು ಒಂದು ಮನವಿ ಮಾಡ್ತಿದ್ದೀನಿ. ದಯವಿಟ್ಟು ಇಂಥ ಒಂದು ಘಟನೆ ಸಂಭವಿಸುವಾಗ ಅವರ ಮನೆಗೆ ಒಂದು ಸಲ ಭೇಟಿ ನೀಡಿ ಅವರ ಒಂದು ಅಂದರೆ ಒಂದು ಮೃತಪಟ್ಟಿದ್ದಾರೆ ಅಂತ ಈ ಸಂಸ್ಥೆ ಭಾಗದಲ್ಲಿ ನೀವು ನೋಡಿರ್ಬೋದು. ಒಂದು ವಾರದ ಹಿಂದೆ ಕೂಡ ಒಬ್ಬರು ನಮ್ಮ ತುಂಬ ಆತ್ಮೀಯರು ರಘು ಅಂತೇಳಿ ಅವರು ಕೂಡ ಬೈಕಲ್ಲಿ ಹೋಗ್ತಾ ಇರೋತ್ತಿಗೆ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಮೃತಪಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾರೂ ಕೂಡ ಅವ್ರ ಮನೆ ಕಡೆ ಭೇಟಿ ನೀಡಲಿಲ್ಲ. ಕೆಲವೊಂದು ದೂರದಿಂದನೇ ಫೋನ್ ಮಾಡಿಕೊಂಡು ಅವರು ಏನಿದೆ ಅವರು ಅದನ್ನು ನಾವು ಮನವಿ ಮಾಡಿದ್ದೀವಿ ಅಂತ ಅಂದರೆ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಆ ಥರದ ಒಂದು ಘಟನೆ ನಮ್ಮ ಕೊಟಿಯಾರ ಭಾಗದಲ್ಲಿ ನಡಿಬಾರ್ದು. ದಯವಿಟ್ಟು ಯಾಕೆ ಇದು ಇಷ್ಟು ನಿರ್ಲಕ್ಷ್ಯ ತೋರಿಸ್ತಾರೆ ಅಂತ ನಮಗೂ ಅಂತೂ ಗೊತ್ತಿಲ್ಲ. ಯಾಕಂದರೆ ನಾವು ಕೆಲವು ಒಂದು ಹಳ್ಳಿ ಭಾಗಕ್ಕೆ ಹೋದಾಗಲೂ ಅಷ್ಟೇ ಒಂದು ವಿದ್ಯುತ್ ಕಂಬಗಳ ಮೇಲೆ ಆಗಲಿ ಕೆಲವೊಂದು ಮರಗಳು ಬೀಳುತ್ತೆ. ಆದರೂ ಅಧಿಕಾರಿಗಳ ಗಮನ ತಂದ್ರೂ ತುರ್ತಾಗಿ ಅವರು ಹೋಗಿ ಅದನ್ನು ಒಂದು ಏನಾದ್ರು ವ್ಯವಸ್ಥೆ ಮಾಡುವಂಥ ಕೆಲಸನೂ ಮಾಡಲ್ಲ. ಯಾಕಂತ ಹೇಳಿದ್ರೆ ನಮಗೂ ಅವರು ಮೆಸ್ಕಾಂ ಅಧಿಕಾರಿಗಳಾಗಲಿ ಅರಣ್ಯ ಅಧಿಕಾರಿಗಳಾಗಲಿ ನಮಗೂ ನೋವಿದೆ, ಗೊತ್ತಾಗುತ್ತೆ ಈ ಮಳೆಗಾಲದಲ್ಲಿ ಅವ್ರು ಎಲ್ಲಿಗಂತ ಹೋಗ್ತಾರೆ ಅಂತೇಳಿ. ದಯವಿಟ್ಟು ನೀವು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಈ ಥರ ಒಂದು ಸಂದರ್ಭ ಬಂದಾಗ ತುರ್ತಾಗಿ ಆ ಭಾಗಕ್ಕೆ ಹೋದಾಗ ಇವತ್ತು ಏನು ಬಂದಿದ್ರಿ ಅದೇ ರೀತಿ ಒಂದು ಎಲ್ಲರಿಗೂ ಸಹಕಾರ ಕೊಟ್ಟರಾಗ ಒಂದು ಇನ್ನೂ ತುಂಬ ಒಳ್ಳೇದಾಗುತ್ತೆ ಅಂತ ನಾವು ನಮ್ಮ ಒಂದು ಮನವಿ ನಿಮಗೆ. ದಯವಿಟ್ಟು ಈ ಥರ ಒಂದು ಘಟನೆ ಸಂಭವಿಸಬಾರ್ದು. ಯಾಕಂದರೆ ಆದಷ್ಟು ಬೇಗ ಈ ಮರಗಳನ್ನು ತೆರವುಗೊಳಿಸಲಿ. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಶಾಲಾ ವಿದ್ಯಾರ್ಥಿಗಳು ವಯಸ್ಸಾದವರು ಈ ಭಾಗದಲ್ಲಿ ಇಲ್ಲೇ ನಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ, ಬೇರೆ ಮಾರ್ಗ ಇಲ್ಲ ಅವರಿಗೆ. ಯಾಕಂದರೆ ಇಲ್ಲಿ ಅವರು ದಿನಕೂಲಿ ಮಾಡಿಕೊಂಡು ಬರುವಷ್ಟರಲ್ಲಿ ಏನಾದರೂ ಅನಾಹುತ ಆದರೆ ಯಾರೂ ಇಲ್ಲಿ ಕೇಳೋರೇ ಇಲ್ಲ, ಆ ಥರ ಆಗಿದೆ. ದಯವಿಟ್ಟು ಇದೇ ಇವತ್ತಾದರೂ ನೀವು ಎಚ್ಚೆತ್ಕೊಂಡು ನಮ್ಮ ಏನು ಈ ಭಾಗದಲ್ಲಿ ಈ ಥರ ಒಂದು ಅಂದರೆ ಕಳಸದಿಂದ ಕೊಟಿಯಾರ ಬಾಳೆನೂರಿಂದ ನಮ್ಮ ಕುದುರೆಮುಖ ಭಾಗದಲ್ಲಿಗೆ ತುಂಬ ಕಡೆ ಮರಗಳು ಆ ಥರ ಒಂದು ತುಂಬ ಡೇಂಜರ್ ಪ್ಲೇಸಲ್ಲಿದೆ. ದಯವಿಟ್ಟು ಅದನ್ನು ತೆರವುಗೊಳಿಸೋ ಒಂದು ಕಾರ್ಯಾಚರಣೆ ಕೂಡ ಮಾಡಿ ಅಂತ ಹೇಳ್ತಾ ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ.
ಊಟ ಬಂದಾರು ಅಂತಾರ ಸದ್ದ ನಾಯಿ ಪೂರ ಉಳಾಯಿತು ನಾಯಿ ಪೂರ ಇದಾಯಿ ಬರ್ತಿದ್ದಾರೆ ಗಾಡಿ ಬರ್ತಿದ್ದೆ ನನಗೆ ವಿದ್ಯುತ್ ಕಂಬ ಕೂಡ ಇಲ್ಲಿ ಬಿದ್ದಿದ್ದನ್ನು ನೋಡ್ಬೋದು. ಪ್ರತಿ ಸಲೂ ಇದೇ ತರ ಈ ಭಾಗದಲ್ಲಿ ನಡೀತಾನೆ ಇದ್ದಾವೆ ನೋಡಿ. ಇಲ್ಲಿ ವಿದ್ಯುತ್ ಕಂಬ ಕೂಡ ಕಟ್ಟಾಗಿ ಬಿದ್ದಿದೆ. ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಭಾಗವಹಿಸ್ತಾರೆ. ಯಾವ್ದು ಇಲ್ಲ, ನಾವು ಅವತ್ತು ಫುಲ್ ಅಪಾಯ ಇದ್ದರೆ ಒಂದು ರೌಂಡ್ ಆಗಿದೆ. ಹೌದು ಸ್ವಾಮಿ, ಕಾವ್ಯ ಮೇಡಮ್ಗೆ ಫೋರ್ಸ್ ಮಾಡಿ ಪಾಪ ಅವ್ರು ಬಂದು ಎಲ್ಲ ಮಾಡಿ ತಿಳಿಸಿದ್ರು. ಇವಾಗ ಸುಮಾರೆಲ್ಲ ತೆಕ್ಕೊಟ್ಟಿದ್ದೀವಿ. ಏನು ಗೊತ್ತು ಸರ್, ನಾನು ಹೇಳ್ತೀನಿ, ಇದು ಇದಿದೆಯಲ್ಲ, ಈ ಮರದಿಂದ ಒಂದು 4 ಮರ ಕಡಿದ್ರೆ ಸಾಕು ಸದ್ಯಕ್ಕೆ. ಸದ್ಯಕ್ಕೆಲ್ಲ ಅವಾಗ ಸದ್ಯಕ್ಕೆ ತಾನೇ ಕಟ್ಸಿದ್ದು. ಅವಾಗ ಹೌದು. ಎಷ್ಟು ಕಟ್ಸಿದ್ದು ನೀವು ಅವತ್ತು ಸದ್ಯಕ್ಕೆ ಕಳಿಸಿ ರಾಜ್ಯ ನೋಡಿ, ಇಲ್ಲಿ ವಯಸ್ಸಾದವರು ಮತ್ತೆ ಈ ಆಟೋ ಚಾಲಕರು, ಬೈಕ್ ಸವಾರರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಆ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಮರ ಬೀಳುವ ಸ್ಥಿತಿ ಅತಿ ಹೆಚ್ಚಿದೆ. ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಂಡು ಗಮನಿಸಬೇಕು. ಮರ ತೆರವು ಮಾಡೋದ್ರಲ್ಲಿ ಮತ್ತೆ ಇದು ನಮ್ಮ ಜಿಲ್ಲಾಧಿಕಾರಿಗಳು ಅಷ್ಟೇ, ಈಗಿನ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಅತಿ ಹೆಚ್ಚು ಈ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ರೆ ಇನ್ನಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ಗ್ರಾಮದ ಜನರು ಕೂಡ ಮನವಿ ಮಾಡ್ತಾ ಇದ್ದಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.